ನಮಸ್ಕಾರ ಎಲ್ಲರಿಗೂ. ಈ ಸೋಷಿಯಲ್ ಮೀಡಿಯಾ ಅಂದ ಮೇಲೆ ಅದರಲ್ಲಿ ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಕೂಡ ಇರ್ತದೆ. ಹಲವು ರೀತಿಯ ಕಮೆಂಟ್ಗಳನ್ನು ಹಾಕ್ತಾ ಇರ್ತಾರೆ. ಈಗ ನಾನೊಂದು ವಿಡಿಯೋವನ್ನು ಹಾಕಿದ್ದೇನೆ ಅಂತ ಹೇಳಿದ ಕೂಡಲೇ ಅದು ಎಲ್ಲರಿಗೂ ಇಷ್ಟ ಆಗ್ತದೆ ಅಂತೇಳಿ ಅಲ್ಲ, ಒಬ್ಬೊಬ್ಬರ ಯೋಚನೆಗಳು ಒಂದೊಂದು ರೀತಿಯಲ್ಲಿ ಇರ್ತದೆ. ಈಗ ಒಂದು 10 ಜನರು ಒಂದು ವಿಡಿಯೋವನ್ನು ನೋಡ್ತಾರೆ ಅಂತ ಹೇಳುವಾಗ ಅದೊಂದು 7-8 ಜನರಿಗೆ ಇಷ್ಟ ಆಗ್ಬೋದು, 2-3 ಜನರಿಗೆ ಇಷ್ಟ ಆಗದೆ ಕೂಡ ಇರ್ಬೋದು. ಆದ ಕಾರಣ ಕೆಲವು ರೀತಿಯ ಕಮೆಂಟ್ಗಳನ್ನು ಹಾಕ್ತಾ ಇರ್ಬೋದು. ನಾನು ಈ ಬ್ಯಾಡ್ ಕಮೆಂಟ್ಗಳು ಬಂದದಕ್ಕೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳಿಕ್ಕಿಲ್ಲ. ಕೆಲವರೆಲ್ಲ ಒಂದೊಂದು ಕಮೆಂಟ್ಗಳನ್ನು ಹಿಡ್ಕೊಂಡೆಲ್ಲ ವಿಡಿಯೋ ಮಾಡ್ತಾರಲ್ಲ, ನಾನು ಆಗ ಯೋಚನೆ ಮಾಡ್ತೇನೆ, ಇವ್ರು ಯಾಕೆಪ್ಪ ಈ ಒಂದು ಕಮೆಂಟಿಗೆ ಇಷ್ಟೊಂದು ತಲೆ ಕೆಡಿಸಿಕೊಳ್ತಾರೆ ಅಂತ ಹೇಳ್ಕೊಂಡು. ನನಗೆ ಮೊದಲು ಅಂದರೆ ಫಸ್ಟ್ ಎಲ್ಲ ಸ್ವಲ್ಪ ಟೆನ್ಷನ್ ಆಗ್ತಿತ್ತು. ಈಗ ನನಗೆ ಆ ಥರ ಟೆನ್ಷನ್ ಆಗೋದಿಲ್ಲ. ಈಗ ಸ್ವಲ್ಪ ವಿಡಿಯೋಗಳು ಜಾಸ್ತಿ ಓಡ್ತಾರೆ ಅಂತ ಹೇಳುವಾಗ ಆ ಥರ ಕಮೆಂಟ್ಗಳು ಸಾಧಾರಣವಾಗಿ ಬರ್ತಾ ಇರ್ತದೆ. ಆದ ಕಾರಣ ನಾನು ಅಷ್ಟೊಂದು ಅದಕ್ಕೆ ತಲೆ ಕೆಡಿಸಿಕೊಳ್ಳಿಕ್ಕಿಲ್ಲ. ಈಗ ನಿನ್ನೆ ಒಬ್ಬರು ಒಂದು ಕಮೆಂಟನ್ನು ಹಾಕಿದರು, ಒಂದು ಪೇಜಿನಷ್ಟು ಬರೆದು ಒಂದು ಕಮೆಂಟನ್ನು ಹಾಕಿದರು. ಆ ಕಮೆಂಟಿಗೆ ನಾನೊಂದು ರಿಪ್ಲೈಯನ್ನು ಕೊಟ್ಟೆ. ಅವರು ಯಾವ ರೀತಿಯಲ್ಲಿ ಕಮೆಂಟ್ ಹಾಕಿದ್ದಾರೆ ಅದೇ ರೀತಿಯಲ್ಲಿ ನಾನು ಕೂಡ ರಿಪ್ಲೈಯನ್ನು ಕೊಟ್ಟೆ. ರಿಪ್ಲೈ ಕೊಟ್ಟದಕ್ಕೆ ಅವರೊಂದು 4-5 ಪೇಜಿನಷ್ಟು ಬರೆದು ಕಮೆಂಟ್ ವಾಪಸ್ ರಿಪ್ಲೈ ಕೊಟ್ಟರು. 10th ಮಕ್ಕಳು ಕೂಡ ಪಬ್ಲಿಕ್ ಎಕ್ಸಾಮನ್ನು ಕೂಡ ಅಷ್ಟೊಂದು ಬರೀಲಿಕ್ಕಿಲ್ವಾ ಏನೋ, ಅಷ್ಟು ಉದ್ದದಲ್ಲಿ ಇದು ಅವರು ಕಮೆಂಟ್ ರಿಪ್ಲೈ ಕೊಟ್ಟಿದ್ದಾರೆ. ಅವರೇ ಅದರಲ್ಲಿ ಹೇಳಿದ್ದಾರೆ, ನನ್ನ ಕಮೆಂಟಿಗೆ ನೀನೊಂದು ವಿಡಿಯೋ ಮಾಡು ಅಂತೇಳಿ ಹೇಳಿದ್ದಾರೆ. ನಾನಿಲ್ಲದ್ರೆ ಈ ಥರ ಒಂದೊಂದು ಕಮೆಂಟ್ಗಳಿಗೆಲ್ಲ ವಿಡಿಯೋ ಮಾಡೋದಿಲ್ಲ, ಅಷ್ಟೊಂದು ತಲೆನೂ ಕೆಡಿಸಿಕೊಳ್ಳೋದಿಲ್ಲ. ಈಗ ಅವರೇ ಪರ್ಮಿಷನ್ ಕೊಟ್ಟ ನಂತರ ಅವರ ಕಮೆಂಟಿಗೆ ನಾನು ವಿಡಿಯೋ ಮಾಡಲಿಕ್ಕೆ ಯಾಕೆ ಭಯ? ಅವರೇ ಹೇಳ್ತಿದ್ದಾರಲ್ಲ, ಇದು ವಿಡಿಯೋ ಮಾಡು ಅಂತ ಹೇಳಿಕೊಂಡು ಆ ಕಮೆಂಟನ್ನು ನಾನು ಹಾಕ್ತೇನೆ ನಿಮಗೆ. ಆದರೆ ಹೆಸರನ್ನು ನಾನು ಹಾಕುವುದಿಲ್ಲ. ಯಾಕೆ ಅಂತ ಹೇಳಿದರೆ ಈಗ ಆ ಹೆಸರನ್ನು ಅಂದರೆ ಅವರನ್ನು ಗೊತ್ತಿದ್ದವರು, ಅವರ ನೆರೆಕರೆಯವರು ಯಾರಾದರೂ ನನ್ನ ವಿಡಿಯೋವನ್ನು ನೋಡಿದರೆ ಒಂಥರ ಅವರಿಗೆ ಶೇಮ್ ಆಗೋದು ಬೇಡ ಅಂತ ಹೇಳಿಕೊಂಡು ಅವರ ಹೆಸರನ್ನು ಮಾತ್ರ ನಾನು ಹಾಕುವುದಿಲ್ಲ, ಕಮೆಂಟನ್ನು ಹಾಕ್ತೇನೆ. ಯಾಕೆಂತೇಳಿದ್ರೆ ಆ ಸುಡುಗಾಡಿನವನು ಆ ನನ್ನ ವಿಡಿಯೋವನ್ನು ನೋಡಿದ ನಂತರ ಅಲ್ಲಿ ಓಡಾಡಬೇಕಲ್ಲ, ಅದಕ್ಕೋಸ್ಕರ. ಅಂದರೆ ಇವತ್ತಿನ ನನ್ನ ಅದು ರಿಪ್ಲೈ ಹಾಗೆ ಇರ್ತದೆ, ಅದಕ್ಕೋಸ್ಕರ ಅವನ ಹೆಸರನ್ನು ನಾನು ಹಾಕುವುದಿಲ್ಲ. ಇವನು ಎಂಥ ಕಮೆಂಟ್ ಹಾಕಿದ್ದಾನೆ ನೋಡಿ, ಇವನ ಹೆಸರು ಮಹೇಚ ಅಂತ. ಇವನು ಕೊಟ್ಟ ರಿಪ್ಲೈಯನ್ನು ನೋಡುವಾಗಲೇ ನಾನು ಅಂದ್ಕೊಂಡೆ ಇವನು ಯಾವುದೋ ಮೂರಿಯ ಮೇಲೆ ಒಂದು ಕಾಲನ್ನು ಮೇಲಿಟ್ಟು ಕೂತು ಬೀಡಿ ಸೇದುವವನು ಅಂತ. ಇಲ್ಲದಿದ್ದರೆ ಇಷ್ಟು ಉದ್ದಕ್ಕೆ ಯಾರು ಕೂಡ ಕಮೆಂಟ್ ಕೊಡೋದು, ರಿಪ್ಲೈ ಕೊಡೋದು ಮಾಡಲಿಕ್ಕಿಲ್ಲ. ಯಾಕೆಂತೇಳಿದ್ರೆ ಯಾರಿಗೂ ಕೂಡ ಅಷ್ಟೊಂದು ಟೈಮ್ ಇರುವುದಿಲ್ಲ, ನಮಗೆ ಯಾಕೆ ಬೇಕು ಅಂತ ಹೇಳ್ಕೊಂಡು ಸುಮ್ಮನೆ ಇರ್ತಾರೆ. ಇವನೇನೋ ಒಂದು ಹಾಕಿದ್ದಾನೆ ಎಂತ ಅಂತೇಳಿದರೆ, ಇವಳಿಗೆ ಬೇರೆಯವರ ಬಗ್ಗೆ ಕಾಳಜಿ ಇಲ್ಲ, ನಂದೆಲ್ಲಿಡ್ಲಿ ನಂದಕುಮಾರಿ ಅಂತೆ. ನಂದಕುಮಾರಿ ಯಾರು? ನೀನು ಇಟ್ಕೊಂಡವಳ ನಂದಕುಮಾರಿ? ನನಗೆ ಹೇಳಿದರೆ ಬಿಡಿ ಪರವಾಗಿಲ್ಲ. ನನ್ನ ಮಗನಿಂದಾಗಿ ಎಷ್ಟೋ ಮಕ್ಕಳು ಹಾಳಾಗಿದ್ದಾರಂತೆ. ಯಾರು ಹಾಳಾದ್ದು? ನಿನ್ನ ನಂದಕುಮಾರಿಗೆ ಹುಟ್ಟಿದ ಮಕ್ಕಳು ಹಾಳಾದ. ಮತ್ತು ಇನ್ನೆಂತ ಹೇಳಿದಾನೆ, ನಿನ್ನ ಮಗನಿಗೆ ಒಳ್ಳೆ ಬುದ್ಧಿಯನ್ನು ಕಲಿಸಿ ವಿದ್ಯಾಭ್ಯಾಸ ಕೊಡಿಸು ಅಂತ. ಈಗ ನನ್ನ ಮಗನಿಗೆ ವಿದ್ಯಾಭ್ಯಾಸ ಯಾರು? ನೀನು ಅಪ್ಪ ಕೊಡಿಸ್ತಿರೋದಾ? ಮತ್ತೆಂತ ನನ್ನ ಮಗ ಸೋಷಿಯಲ್ ಮೀಡಿಯಾದಲ್ಲಿ ಭಿಕ್ಷೆ ಬೇಡ್ತಿದ್ದಾನಂತೆ. ಹೌದು, ನಿನ್ನಂಥ ಗತಿಗೆಟ್ಟ ಪರದೇಶಗಳಿಗೆ ಊಟ ಹಾಕಬೇಕಲ್ಲ, ಅದಕ್ಕೆ ಅವನು ಭಿಕ್ಷೆ ಬೇಡ್ತಿರೋದು. ಬಂದ ದೊಡ್ಡ ಸಾಚಗಳಿಗೆ ಕಮೆಂಟ್ ಹಾಕಿಕೊಂಡು, ಅದರಲ್ಲೂ ನನ್ನ ಕಮೆಂಟಿಗೆ ವಿಡಿಯೋ ಮಾಡು ಅಂತ ಹೇಳ್ಕೊಂಡು, ಈ ಥರ ಕಮೆಂಟ್ ಹಾಕುವವರನ್ನು ನಾನು ಅಂತ ಉಗ್ದು ಸುಮ್ಮನೆ ಇರಬೇಕು ಅಂತ ಅಂದುಕೊಳ್ಳೋದು. ಆದರೆ ಇವನೇ ನನಗೆ ಕಂಟೆಂಟ್ ಕೊಡ್ತಿದ್ದಾನಲ್ಲ, ಇವನೇ ಪರ್ಮಿಷನ್ ಕೊಟ್ಟು ನನ್ನ ಕಮೆಂಟಿಗೆ ವಿಡಿಯೋ ಮಾಡು ಅಂತ ಹೇಳಿದ ನಂತರ ಮತ್ತೆ ನನಗೇನು? ನನ್ನ ಮಗನನ್ನು ಹೇಗೆ ಬೆಳೆಸಬೇಕು ಅಂತೇಳಿ ನನಗೆ ಗೊತ್ತುಂಟು, ಅವನಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಕೂಡ ನನಗೆ ಗೊತ್ತುಂಟು. ಮೊದಲು ನೀನು ಈ ಥರ ಬೇರೆಯವರಿಗೆ ಹೊಟ್ಟೆ ಉರಿದುಕೊಂಡು ನಂಜಿ ಕಾರಿಕೊಂಡು ಈ ಥರ ಪೇಜ್ಗಟ್ಟಲೆ ಕಮೆಂಟ್ ಹಾಕ್ತೀಯಲ್ಲ, ಅದನ್ನು ಫಸ್ಟ್ ಬಿಡು, ಆಗ ನೀನು ಉದ್ಧಾರ ಆಗ್ತೀಯ. ಬಾಸೆಲದ ಹಲ್ಕಟ್ಟೆ. ನೀನಾಗೆ ವಿಡಿಯೋ ಮಾಡಲಿಕ್ಕೆ ಹೇಳಿದ ಕಾರಣ ನಿನ್ನ ಕಮೆಂಟಿಗೋಸ್ಕರ ನಾನು ವಿಡಿಯೋ ಮಾಡಿದ್ದೇನೆ. ನಿನಗೀಗ ಸಮಾಧಾನ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ನಿನ್ನ ಸಮಾಧಾನನೇ ನನ್ನ ಸಮಾಧಾನ. ಥ್ಯಾಂಕ್ ಯು.